ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಸ್ವಾಮೀಜಿಗಳು ಮಠದಲ್ಲಿ ಇಲ್ದೇನೆ, ದೇವಸ್ಥಾನಗಳು ಇಲ್ದೇನೆ, ಎಲ್ಲೋ ಒಂದು ಕಡೆ ಇವತ್ತು ಮಾಧ್ಯಮಗಳಲ್ಲಿ ಬಂದು ಇವತ್ತು ಯಾವ ರೀತಿ ಇವತ್ತು ಸಂಸ್ಕೃತ ಭಾಷೆನ ಕಲ್ತ್ಕೊಂಡ್ರೆ ಏನು ಸುಗುಣದಿಂದ ತೀರ್ಥ ಸ್ವಾಮೀಜಿಗಳು ಏನು ಸಂಸ್ಕೃತ ಭಾಷೆ ಗೊತ್ತಿಲ್ದಿದ್ರೆ ಸ್ವರ್ಗಕ್ಕೆ ಹೋಗೋಕ್ಕೆ ಆಗಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಪ್ರಚಾರ ಪ್ರಿಯಕ್ಕೋ ಇಲ್ಲ ಇವರ ಒಂದು ಒಂದು ಏನೋ ಅವರ ಒಂದು ಭಾಷಾಭಿಮಾನನೋ ಏನೋ ಒಂದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಸ್ವರ್ಗ ನರಕ ಎಲ್ಲವೂ ಈ ಭೂಮಿ ಮೇಲೆ ಇದೆ. ಏನು ಸತ್ತಾಗ ಯಾರು ಏನು ಹೊತ್ಕೊಂಡು ಹೋಗಲ್ಲ, ಇದ್ದಾಗ ಯಾರು ಏನು ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಮತ್ತು ಹೋರಾಟ, ಜೀವನ, ಬದುಕು, ಸುಖ ದುಃಖ ಇವುಗಳಲ್ಲೇ ಜೀವನ ನಡೀತಿರುತ್ತೆ. ಇವತ್ತು ಸಂಸ್ಕೃತ ಭಾಷೆ ಗೊತ್ತಿಲ್ಲ ಅಂದರೆ ನಾನು ಸೆಕೆಂಡ್ PUC ಓದಿರ್ಬೋದು. ಸಂಸ್ಕೃತ ಭಾಷೆ ಗೊತ್ತಿಲ್ಲ ಅಂದರೆ ಎಷ್ಟು ಮೇಷ್ಟ್ರುಗಳು ಇವತ್ತು ಸಂಸ್ಕೃತ ಭಾಷೆನ ಕಲಿಸೋಕ್ಕೋಸ್ಕರ ಇವತ್ತು 1ರಿಂದ 12ನೇ ತರಗತಿವರೆಗೂ ಎಷ್ಟು ಸಂಸ್ಕೃತ ಮೇಷ್ಟ್ರುಗಳು ಸರ್ಕಾರ ನೇಮಕ ಮಾಡಿದೆ. ಮತ್ತು ಎಷ್ಟು ಜನ ಇವತ್ತು ಸಂಸ್ಕೃತ ಭಾಷೆಯಿಂದ ತೇರ್ಗಡೆ ಆಗಿದ್ದಾರೆ, ಯಾವುದೂ ಇಲ್ಲ. ಅಂಥದ್ರಲ್ಲಿ ಇವರ ಸ್ವಾಮೀಜಿಯವರ ಹೇಳಿಕೆ ಎಲ್ಲೋ ಒಂದು ಕಡೆ ಚರ್ಚೆಗೆ ಗ್ರಾಸವಾಗಿದೆ. ಏನು ಸ್ವರ್ಗ ಅಂದರೆ ನಾವು ಒಂದು 4 ಜನಕ್ಕೆ ಸಹಾಯ ಮಾಡೋದು, ಊಟ ಹಾಕೋದು, ಅವ್ರಿಗೆ ಬಟ್ಟೆ ಬರಿ ಕೊಡಿಸೋದು, ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಹೋಗಿ ಸಹಾಯ ಮಾಡೋದು, ಅವರ ಸೇವೆ ಮಾಡೋದು, ನಮ್ಮ ಬರ್ತಡೇಗಳನ್ನು ಆಚರಿಸ್ಕೊಂಡು ಅವ್ರ ಸುಖಕ್ಕೆ ನಾವು ಭಾಗಿಯಾಗೋದು. ಮತ್ತು ಹಾಗೆ ಇವತ್ತು ಕುಡ್ಕನ್ಗೆ ಇವತ್ತು ಜೋಬ್ ತುಂಬ ದುಡ್ಡಿದ್ದು ಏನು ಬಾರ್ಗೋಗಿ ಸಿಕ್ಕಾಪಟ್ಟೆ ಕುಡಿದ್ಬಿಟ್ರೆ ಅವನಿಗೆ ಅದೇ ಸ್ವರ್ಗ ಸುಖ. ಅದೇ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಏನು ಅಡ್ಮಿಂಟ್ ಆದಮೇಲೆ ಸ್ವಾಮೀಜಿಗಳು ಯೋಚನೆ ಮಾಡಿ ಅಲ್ಲೋಗಿ ಅಡ್ಮಿಂಟ್ ಆಗಿ ಅಲ್ಲಿ ನರಕ ನಿಮಗೆ ಗೊತ್ತಾಗುತ್ತೆ. ಸ್ವರ್ಗ ನರಕ ಎಲ್ಲವೂ ಇಲ್ಲೇ ಇದೆ. ಇವತ್ತು ಮನುಷ್ಯ ಸತ್ತಾಗ ಏನು ಹೊತ್ಕೊಂಡೋಗಲ್ಲ. ಇಲ್ಲ ಅವನ್ನ ಉಳ್ತಾರೆ, ಇಲ್ಲಾಂದರೆ ಮಣ್ಣು ತೆಗ್ದು ಅವನ್ನ ಊತಿ ಸಮಾಧಿ ಕಟ್ತಾರೆ, ಇಲ್ಲಾಂದರೆ ಬೆಂಕಿ ಮೇಲೆ ಮಲಗಿಸಿ ಎದೆ ಉದ್ದಕ್ಕೂ ಸೌದೆಗಳನ್ನ ಹಾಕಿ ಉರಿಸ್ತಾರೆ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಹಪ್ಪಳ ಹಾಕ್ದಂಗೆ ಅಂದಂಗೆ ಉರಿದೋಗ್ಬಿಡುತ್ತೆ. ಸಿಗೋದು ಕೊನೆಗೆ ಪುಡಿ ಮನುಷ್ಯ ಏನಾಗ್ತಾನೆ ಸ್ವರ್ಗಕ್ಕೆ ಹೋಗ್ತಾನೋ ನರಕ ಹೋಗ್ತಾನೋ ಏನೂ ಗೊತ್ತಿಲ್ಲ. ಇವತ್ತು ಒಬ್ಬ ಭಿಕ್ಷುಕನಿಗೆ ಅವನಿಗೆ ದುಡ್ಡು ಕೊಟ್ಟರೆ, ಜೋಬ್ ತುಂಬ ದುಡ್ಡು ಕೊಟ್ಟು ಅವ್ನಿಗೆ ಊಟ ಕೊಟ್ಟರೆ ಅವನು ಹಾರೈಸ್ತಾನಲ್ಲ, ಅದೇ ನಮಗೆ ಸ್ವರ್ಗ. ಅಂಥದ್ರಲ್ಲಿ ನೀವು ಸ್ವರ್ಗ ನರಕ ಇವತ್ತು ಸಂಸ್ಕೃತದಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಏನು ಅರ್ಥ? ನಿಮ್ಮ ಹೇಳಿಕೆ ಒಬ್ಬ ಸ್ವಾಮೀಜಿಯಾಗಿ ನಿಮ್ಮ ಹೇಳಿಕೆಯನ್ನು ನೀವು ಕೊಡಬೇಕಾದಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಪ್ರಚಾರಕ್ಕೋ ನಿಮ್ಮ ಒಂದು ಏನೋ ಹೆಸರು ಬರೋಕ್ಕಂತೇಳಿ ಅಂತೇಳಿ ಏನೋ ನಮಗೇನು ಗೊತ್ತಿಲ್ಲ. ಜನಸಾಮಾನ್ಯರಿಗೆ ನೀವೇ ಇವತ್ತು ರಾಜ್ಯದ ಜನತೆಗೆ ನೀವೇ ಎಲ್ಲವನ್ನು ಹೇಳಬೇಕು. ಅಂಥದ್ರಲ್ಲಿ ನೀವು ಇವತ್ತು ಸ್ವಾಮೀಜಿಯಾಗಿ ನಿಮಗೆ ಆದಂಥ ಘನತೆ, ಗೌರವ ಇದೆ, ಒಂದು ಪೀಠಕ್ಕೆ ಒಂದು ಅರ್ಹತೆ ಇದೆ. ನಿಮ್ಮ ಈ ಒಂದು ಹೇಳಿಕೆ ಎಲ್ಲೋ ಒಂದು ಕಡೆ ಸ್ವರ್ಗ ಸುಖ ಏನು ಸಂಸ್ಕೃತವನ್ನು ಕಲಿತು ಏನಾಗಬೇಕು ಏನು ಸಮಾಜ ಏನಾಗಬೇಕು? ಸಂಸ್ಕೃತ ಈ ಒಂದು ಬ್ರಾಹ್ಮಣ ವರ್ಗದಲ್ಲಿ ನಿಮ್ಮ ಒಂದು ಶ್ಲೋಕಗಳು ಹೇಳೋಕ್ಕೋ ನಿಮ್ಮ ಒಂದು ಇದಕ್ಕೋ ನೀವು ಬಳಸ್ತಿದ್ದೀರಾ. ಅದನ್ನು ಎಲ್ಲರ ಮೇಲೆ ಏರಿಕೆ ಮಾಡಬೇಕು ಅಂತ ಹೇಳೋದು ಏನೂ ಇಲ್ಲ. ಇವತ್ತು ಸ್ವರ್ಗ ನರಕ ಏನು ಸಂಸ್ಕೃತ ಕಲ್ತ್ಬಿಟ್ರೆ ಇವತ್ತು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಪ್ರೂವ್ ಮಾಡಿ. ಯಾವುದ್ರಲ್ಲಿ ಪ್ರೂವ್ ಮಾಡ್ತೀರಾ? ಏನು ಸೊತ್ತೇಟ್ಗೆ ನೀವು ಪ್ರೂವ್ ಮಾಡೋಕ್ಕಾಗುತ್ತಾ? ಯಾವುದ್ರಲ್ಲಿ ಪ್ರೂವ್ ಮಾಡ್ತೀರಾ? ಏನು ನಿಮ್ಮ ಹೇಳಿಕೆ ಏನಾಗ್ತಿದೆ? ಇವತ್ತು ಸ್ವಾಮೀಜಿಯಾಗಿ ನಿಮ್ಮ ಹೇಳಿಕೆಗಳು ಒಂದು ಈ ಥರ ಕೊಡ್ತಿದ್ರೆ ಜನಸಾಮಾನ್ಯರು ಏನು ಅರ್ಥ ಮಾಡ್ಕೋಬೇಕು? ನಾವು 4 ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಹೋಗೋಣ, ಜನರಿಗೆ ಉಪಯೋಗ ಆಗುವಂಥ ವ್ಯವಸ್ಥೆನ ಮಾಡೋಣ. ಜನರಿಗೆ ಏನು ನಮ್ಮ ಒಂದು ಖಾಸಗಿ ಬದುಕೇನಿದೆ, ನಿಮ್ಮ ಒಂದು ಸ್ವಾಮೀಜಿತ್ವ ಏನಿದೆ, ಜನರ ಆಶೀರ್ವಾದ ಮಾಡಿ, ಜನರಿಗೆ ಒಳ್ಳೇದು ಮಾಡಿ ಅಂತ ಹೇಳಿ ಆಶೀರ್ವಾದ ಮಾಡಿ. ಜನರಿಗೆ ಕೆಟ್ಟದ್ದು ಮಾಡಬೇಡಿ, ದರೋಡೆ ಮಾಡಬೇಡಿ, ಕಳ್ತನ ಮಾಡಬೇಡಿ, ಕೇಡು ಬಯಸಬೇಡಿ. ಒಂದು 4 ಜನಕ್ಕೆ ಇದ್ದಾಗ ಸಹಾಯ ಮಾಡಿಕೊಂಡು ಅವ್ರ ಜೀವನ ಉತ್ತಮವಾದಂಥ ಜೀವನ ರೂಪಿಸಿ, ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಜೀವನವನ್ನು ಕಲ್ಪಿಸ್ಕೊಡಿ. ಬಡ ವಿದ್ಯಾರ್ಥಿಗಳಿಗೆ ಹಣ ಸಹಾಯ ಮಾಡಿ, ಒಂದು ದೇಶನ ನಿರ್ಮಾಣ ಮಾಡಿ. ಅಂಬೇಡ್ಕರ್ ಆಗಿ, ಒಬ್ಬ ವಿಶ್ವೇಶ್ವರಯ್ಯ ಆಗಿ, ಒಬ್ಬ ರಾಜ್ಕುಮಾರ್ ಆಗಿ ಅಂತ ಹೇಳಿ ನೀವು ಹಾರೈಸಿ. ಅದು ಬಿಟ್ಟು ನೀವು ಸ್ವರ್ಗಕ್ಕೆ ಸಂಸ್ಕೃತ ಕಲಿಯು ಭಾಷೆಯಿಂದ ಸ್ವರ್ಗಕ್ಕೆ ಹೋಗ್ತೀರಿ ಅಂದರೆ ಏನು ಅರ್ಥ? ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಹೇಳಿಕೆನ ಹಿಂಪಡೀರಿ ಅಂತ ನಾವು ಆಗ್ರಹ ಪಡಿಸ್ತಾ ಈ ವಿಡಿಯೋನ ಮುಗಿಸಿದ್ದೀನಿ. ಈ ವಿಡಿಯೋ ಏನು ನೋಡ್ತಿದ್ದೀರಾ, ನಿಮ್ಮ ಅಭಿಪ್ರಾಯನ ತಿಳಿಸಿ, ನಿಮ್ಮ ಕಾಮೆಂಟ್ ತಿಳಿಸಿ, ಮತ್ತು ನಿಮ್ಮ ಆಲೋಚನೆಗಳನ್ನ ತಿಳಿಸಿ ಅಂತೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ಎಲ್ಲೋ ಒಂದು ಕಡೆ ನಿಮ್ಮ ಹೇಳಿಕೆ ತೆಗೆದುಕೊಳ್ಳಿ. ಯಾವುದೇ ಕಾರಣಕ್ಕೂ
ಸ್ವಾಮೀಜಿಯವರ ಹೇಳಿಕೆ ಯಾವುದೇ ಕಾರಣಕ್ಕೂ ಸಂಸ್ಕೃತದಿಂದ ಯಾರು ಸ್ವರ್ಗಕ್ಕೆ ಹೋಗಲ್ಲ, ನರಕಕ್ಕೆ ಹೋಗಲ್ಲ. ಸುಖ ದುಃಖ ಸ್ವರ್ಗ ನರಕ ಎಲ್ಲವೂ ಈ ಭೂಮಿ ಮೇಲೆ ಇದೆ ಅಂಥೇಳಿ ಆ ಹರಿಹರ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಕ್ಷಿಯಾಗಿ ಈ ಒಂದು ನಾವು ಪ್ರೀತಿ ವಿಶ್ವಾಸದಿಂದ ಬದುಕಿದ್ರೆ ಅದೇ ಒಂದು ಸ್ವರ್ಗ ಸುಖ, ನಾವು ಕೇಡು ಬಯಸಿದ್ರೆ ಅದೇ ನರಕ ಅಂತ ಹೇಳಿ ನಾನು ವಿಡಿಯೋನ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಒಂದೇ ಮಾತರಂ.